ಪ್ರೀತಿಯ ವೀಕ್ಷಕರೇ, ತಾಯ್ತನ ಮತ್ತು ತಾಯಿ ಪ್ರೀತಿ ಇವೆರಡಕ್ಕೂ ಕೂಡ ನಾವು ಎಂದಿಗೂ ಕೂಡ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಇವತ್ತು ಬೆಸಗರಳ್ಳಿ ರಾಮಣ್ಣ ಅವರ ಅವ್ವ ಕಥೆಯನ್ನ ನೋಡೋಣ. ಈ ಕಥೆ ತಾಯಿಯ ಪ್ರೀತಿಯನ್ನ ಅತ್ಯಂತ ಸುಂದರವಾಗಿ ಕಟ್ಟಿಕೊಟ್ಟಿದೆ. ತಾಯಿಯೊಬ್ಬಳು ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ತಾಳೆ, ಎಷ್ಟು ಪ್ರೀತಿಸ್ತಾಳೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಈ ಕಥೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮೊದಲಿಗೆ ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ ಬನ್ನಿ. ಬೆಸಗರಳ್ಳಿ ರಾಮಣ್ಣ ಅವರು ಮಂಡ್ಯ ಜಿಲ್ಲೆಯ ಬೆಸಗರಳ್ಳಿಯಲ್ಲಿ 1938ರಲ್ಲಿ ಜನಿಸ್ತಾರೆ. ತಾಯಿ ದೊಡ್ಡ ತಾಯಮ್ಮ, ತಂದೆ ಚಿಕ್ಕ ಯಲ್ಲೇಗೌಡ. ಇವರು ಮೂಲತಃ ಡಾಕ್ಟರ್ ವೃತ್ತಿಯವರು. ಡಾಕ್ಟರ್ ವೃತ್ತಿಯಲ್ಲೇ ಇದ್ದುಕೊಂಡು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನ ನೀಡಿದಂತ ಇವರು ಹಲವಾರು ಕೃತಿಗಳನ್ನ ಬರೀತಾರೆ. ಅವುಗಳನ್ನ ನೋಡೋದಾದ್ರೆ ನೆಲದ ಒಡಲು, ಗರ್ಜನೆ, ಹರಕೆಯಾಣ, ಒಂದು ಹುಡುಗನಿಗೆ ಬಿದ್ದ ಕನಸು, ನೆಲದ ಸಿರಿ ಮುಂತಾದ ಕಥಾ ಸಂಕಲನಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಇನ್ನು ಕನ್ನಂಬಾಡಿ ಅಂತಕ್ಕಂತ ಒಂದು ಸಮಗ್ರ ಕಥಾ ಸಂಕಲನವನ್ನ ನಮಗೆ ಕೊಟ್ಟಿದ್ದಾರೆ. ನಂತರದಲ್ಲಿ ರಕ್ತ ಕಣ್ಣೀರು, ತೋಳಗಳ ನಡುವೆ ಅಂತಕ್ಕಂತ ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ದೊರಕಿದೆ ಅಂತಕ್ಕಂಥದ್ದು. ಇವರು 1998ರಲ್ಲಿ ವಿಧಿವಶರಾಗ್ತಾರೆ. ಈ ಸಂದರ್ಭದಲ್ಲಿ ನಾವು ಬಹಳ ವಿಶೇಷವಾಗಿ ನೋಡೋದೇನಪ್ಪಾ ಅಂತ ಹೇಳಿದ್ರೆ, ಗ್ರಾಮೀಣ ಸೊಗಡನ್ನ ಅತ್ಯಂತ ಸುಂದರವಾಗಿ ಚಿತ್ರಿಸಿಕೊಡ್ತಕ್ಕಂಥವರಲ್ಲಿ ಇವರು ಕೂಡ ಒಬ್ರು ಅಂತಕ್ಕಂಥದ್ದನ್ನ ನೋಡ್ಬೋದು. ಹಾಗಾದ್ರೆ ನಾನು ನೇರವಾಗಿ ಕತೆಗೆ ಹೋಗ್ತೀನಿ ಬನ್ನಿ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಕತೆಗೆ ಹೋಗೋಣ. ಕತೆನಲ್ಲಿ ನಾನು ಮೊದಲನೇ ಬಾರಿಗೆ ಪಾತ್ರ ಪರಿಚಯವನ್ನ ಮಾಡ್ಕೊಟ್ಬಿಡ್ತೀನಿ. ಇಲ್ಲಿ ಬಹಳ ಮುಖ್ಯವಾದ ಪಾತ್ರ ತಾಯಿಯ ಪಾತ್ರ ಕೆಂಪಕ್ಕನದು. ನಂತರದಲ್ಲಿ ಅವಳ ಮಗ ಚೆನ್ನಣ್ಣ. ಈ ಚೆನ್ನಣ್ಣನಿಗೆ ಮದುವೆ ಆಗಿರುತ್ತೆ, ಮಕ್ಕಳಿರ್ತಾರೆ. ಆ ಮಕ್ಕಳು ಪುಟ್ಟರಾಮ ಕಿರಿಯ ಮಗ, ಅವನಿಗಿಂತ ದೊಡ್ಡವನು ದೇವರಾಜ. ಇಬ್ರು ಕೂಡ ಗಂಡು ಮಕ್ಕಳು. ತಾಯಿ ಕೆಲವು ವರ್ಷಗಳ ಹಿಂದೆ ತೀರೋಗಿದ್ದಾಳಂತೆ. ಅಂದ್ರೆ ಈ ಚೆನ್ನಣ್ಣನ ಹೆಂಡತಿ ತೀರೋಗ್ಬಿಟ್ಟಿದ್ದಾಳೆ. ಈಗ ಈ ಮಕ್ಕಳ ಜವಾಬ್ದಾರಿ ಚೆನ್ನಣ್ಣ ತಾಯಿಯಾದಂತ ಕೆಂಪಕ್ಕನ ಮೇಲೆ ಬಿದ್ದಿದೆ ಅಂತಕ್ಕಂಥದ್ದು. ಇನ್ನು ಉಳಿದಂತ ಪಾತ್ರಗಳನ್ನ ನೋಡೋದಾದ್ರೆ ಕಚ್ಚೆ ನಿಂಗನ ಪಾತ್ರ. ಅವನು ಆ ಊರಲ್ಲಿ ದಳ್ಳಾಳಿ ವ್ಯಾಪಾರವನ್ನು ಮಾಡ್ತಿರ್ತಾನೆ, ಜೊತೆಗೆ ಶಿವಲಿಂಗೇಗೌಡರ ಮನೆಯಲ್ಲಿ ಕೆಲಸನೂ ಕೂಡ ಮಾಡ್ತಿರ್ತಾನೆ. ಆ ನಂತರದಲ್ಲಿ ಪುಟ್ಟನಿಂಗಿ ಒಂದ್ ಪಾತ್ರ ಬರುತ್ತೆ. ಚೆನ್ನಣ್ಣ ತನ್ನ ಹೆಂಡತಿ ಸತ್ತ ಮೇಲೆ ಈ ಪುಟ್ಟನಿಂಗಿಯ ಸಹವಾಸವನ್ನ ಮಾಡಿರ್ತಾನೆ. ಅದಾದ ನಂತರದಲ್ಲಿ ಸಾಹುಕಾರ ವೀರಭದ್ರಯ್ಯನ ಪಾತ್ರ ಬರುತ್ತೆ. ಇದಿಷ್ಟು ಪಾತ್ರಗಳು ಇಲ್ಲಿ ಕಂಡು ಬರ್ತವೆ. ಬಹಳ ಮುಖ್ಯವಾದ ಪಾತ್ರ ಅಂತ ಹೇಳಿದ್ರೆ ಕೆಂಪಕ್ಕ, ಮಗ ಚೆನ್ನಣ್ಣ, ಮತ್ತೆ ಮೊಮ್ಮಕ್ಕಳು ಪುಟ್ಟರಾಮ ಮತ್ತೆ ದೇವರಾಜ. ಈ ಎಲ್ಲ ಪಾತ್ರಗಳ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಪಾತ್ರ, ಈ ಕತೆಗೆ ಬಹಳ ಮುಖ್ಯವಾಗಬೇಕಾದದ್ದು ಅಂದ್ರೆ ಹಸು, ಅಂದ್ರೆ ಕರುಗಳನ್ನ ಹೊಂದಿರತಕ್ಕಂತ ಹಸು. ಈ ಒಂದು ಹಸುವಿನ ಪಾತ್ರವನ್ನ ಪರಿಚಯ ಮಾಡಿಕೊಡ್ತಾನೆ ತಾಯಿತನವನ್ನ ಕಟ್ಕೊಡೋದಕ್ಕೆ. ಅಂದ್ರೆ ಕೆಂಪಕ್ಕನ ತಾಯಿತನವನ್ನ ಕಟ್ಕೊಡೋದಕ್ಕೆ ಕಥೆಯನ್ನ ಅತ್ಯಂತ ಸುಂದರವಾಗಿ ಚಿತ್ರಿಸಿಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕತೆ ಹೀಗೆ ಆರಂಭ ಆಗುತ್ತೆ. ನೀವು ಪಿಕ್ಚರೈಸ್ ಮಾಡ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೇನೆ. ತಮ್ಮ ಮುಂದೆ ಹಾಕಿದ್ದ ಹಸುರು ಹುಲ್ಲಿನ ಎಳೆಗಳನ್ನು ತಮ್ಮ ಎಳೆಯ ತೆಳುನಾಲಿಗೆಯಿಂದ ಮೇಲೆತ್ತಿ ಬಾಯಿಗೆ ಸೇರಿಸಿ ಅಗಿಯುತ್ತಿದ್ದ 6 ತಿಂಗಳ ಅವಳಿ ಜವಳಿ ಕರುಗಳ ಕತ್ತನ್ನು ತಬ್ಬಿಕೊಂಡು ಮುಖಕ್ಕೆ ಸೇರಿಸಿ ಮುತ್ತಿಕ್ಕುತ್ತಿದ್ದ ಆಗಾಗ್ಗೆ ಗೋಂದಳಲನ್ನು ಒಂದು ಕೈಯಿಂದ ಪ್ರೀತಿಯಿಂದ ಜಗ್ಗಿಸಿ ಕರುಗಳು ಚಕ್ಕಳುಗುಳಿ ಇಟ್ಟಂತಾಗಿ ಕೊಸರಿಕೊಳ್ಳಲು ಯತ್ನಿಸಿದಾಗ ಅವುಗಳ ಪುಟ್ಟ ಕೊಂಬುಗಳ ನಡುವೆ ತುರುಚಿ ಸುಮ್ಮನಿರಿಸಿ ಮತ್ತೆ ಮುಖಕ್ಕೆ ಮುಖ ಕೂಡಿಸಿ, ಲೇ ಸುಮ್ಮನಿರಿ, ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ಹಾಲ್ಮಣಿ ಗಂಟೆ ಗೆಜ್ಜೆ ಹಾಕಿ ಬಣ್ಣ ಬಳಿದು ಕಿಚಾಯಿಸ್ಬಿಡ್ತೀನಿ ಎನ್ನುವ ಮೊಮ್ಮಗನ ಮಾತುಗಳನ್ನು ಕೇಳಿ ತೊಟ್ಟಿಯ ಬೆಳಕಿನಲ್ಲಿ ಅಕ್ಕಿ ಸೋಸುತ್ತಿದ್ದ ಕೆಂಪಕ್ಕನಿಗೆ ನಗು ಬಂತು. ಹೀಗೆ ಆರಂಭ ಮಾಡ್ತಾರೆ. ಅಂದ್ರೆ 2 ಅವಳಿ ಜವಳಿ ಕರುಗಳು, ಹಸುವಿನ ಕರುಗಳು, ಅವು ಯಾವುದೋ ಒಂದು ಮೇವನ್ನ ಮೇಯ್ತಾ ಇದ್ದಾವೆ. ನಾಲಿಗೆಯಲ್ಲಿ ಆ ಒಂದು ತೆಳು ನಾಲಿಗೆ, ಅದು ಚಿಕ್ಕ ಕರುಗಳಲ್ವಾ, ತೆಳು ನಾಲಿಗೆ ಎತ್ಕೊಂಡ್ ಮೇಯ್ತಾ ಇದ್ದಾವೆ.
ಜಿಗಿದು ಜಿಗಿದು ಸೇರಿಸ್ತಾ ಇದ್ದಾವೆ. ಅಂತಹ ಸಂದರ್ಭದಲ್ಲಿ ಈ ಮೊಮ್ಮಗ ಅಂದ್ರೆ ಕೆಂಪಕ್ಕನ ಮೊಮ್ಮಗ ಆ ಪುಟ್ಟರಾಮ ಕಿರಿಯವನು ಅಂತ ಹೇಳಿದ್ದೀನಿ, ಅವನು ಹಸುಗಳ ಮಧ್ಯೆ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಅವುಗಳನ್ನ ಹಾಗೆ ನೇವರಿಸುತ್ತಾ ಮಾತಾಡ್ತಾ ಇದ್ದಾನಂತೆ. ಲೇ ಸುಮ್ನಿರಿ, ಸಂಕ್ರಾಂತಿ ಹಬ್ಬಕ್ಕೆ ಹಾಲ್ಮಣಿ ಗಂಟೆ ಗೆಜ್ಜೆ ಹಾಕಿ ಬಣ್ಣ ಬಳಿದು ಕಿಚಾಯಿಸ್ಬಿಡ್ತೀನಿ ಮಾತಾಡ್ತಾ ಇದ್ದಾನೆ. ಅವನು ಮುಟ್ತಾಗೆಲ್ಲ ಅವಕ್ಕೆ ಕಚ್ಚಗುಳಿ ಇಕ್ತಂಗ ಆಗುತ್ತಂತೆ. ಅವಾಗ ಕೊಸರ್ಕೊಂಡಾಗ ಹೀಗಂತಿದಾನಂತೆ, ನೆಕ್ಸ್ಟ್ ಸಂಕ್ರಾಂತಿ ಹಬ್ಬ ಬರುತ್ತಲ್ಲ, ಸ್ನಾನ ಮಾಡಿಸ್ತೀನಿ, ಬಣ್ಣ ಬಳಿತೀನಿ, ಗಂಟೆ ಗೆಜ್ಜೆ ಹಾಕ್ತೀನಿ, ಸಿಂಗಾರ ಮಾಡಿ ಕಿಚ್ಚಾಯಿಸ್ತೀನಿ, ಬೆಂಕಿಯಲ್ಲಿ ನೀನು ಕಿಚ್ಚಾಯಿಸ್ತೀನಿ, ಸುಮ್ನಿರಿ ಅಂತ ಸಮಾಧಾನವನ್ನು ಮಾಡ್ತಾನಂತೆ. ಅದನ್ನು ಕೇಳಿಸಿಕೊಂಡಂತ ಅಜ್ಜಿ ಕೆಂಪಕ್ಕ ನಗು ಬಂದು ಮುಂದುವರೆದು ಹೇಳ್ತಾಳೆ, ಲೋ ಬಾಯಿ ತಾಗಿ ಕಿಚಾಯಿಸ್ಬಿಡ್ತಾನೆ ಇವನು, ಅದೇನ್ ಹಿಟ್ಟಿನ ಮುದ್ದೆ ಅವರೇಕಾಳಲ್ಲ ಕಣ, ಬಾ ಎಂಬುದಾಗಿ ಅಜ್ಜಿ ಮೊಮ್ಮಗನನ್ನ ನೋಡಿ ಕರೀತಾ ಇದ್ದಾಳೆ. ಆ ಪುಟ್ಟರಾಮನಿಗೀಗ 9 ವರ್ಷ ಅಂತೆ. 9 ವರ್ಷದ ಹುಡುಗ, ತಾಯಿ ಇಲ್ಲ, ಅಜ್ಜಿಯ ಹಾರೈಕೆಯಲ್ಲೇ ಬೆಳಿತಾ ಇದ್ದಾನೆ. ಆದ್ರೂ ಕೂಡ ಹಸುಗಳ ಆ ಒಂದು ಕರುಗಳು ಅಂದ್ರೆ ಅವನು ಬಹಳ ಪ್ರೀತಿ. ಅಲ್ಲೇ ಕುಳಿತುಕೊಂಡು ಕಾಲವನ್ನು ಕಳೀತಾನೆ. ಆ ಹಸುಗಳು ಅವನ ಕೈಯನ್ನ ನೆಕ್ಕಿ ನೆಕ್ಕಿ ಎಲ್ಲೋ ಒಂದ್ ಕಡೆ ಹುಲ್ಲನ್ನ ಮೇಯ್ತಾ ಇದ್ದಾವೆ. ಪುಟ್ಟರಾಮ ಅನ್ನಂತೆ, ಅಜ್ಜಿ ಇವೋ ನೋಡಿಲ್ಲಿ ನನ್ ಕೈನ ಹೆಂಗೆ ನೆಕ್ತಾವೆ ನೋಡು ಅನ್ನಂತೆ. ತಕ್ಷಣ ಕೆಂಪಕ್ಕ, ಲೋ ನಿನಗೆ ಕಜ್ಜಾಯ ಕಡಿಮೆ ಆದು ಅಂತ ಅನ್ಸುತ್ತೆ, ಬಾ ಎಂಬುದಾಗಿ ಕೋಪ ಮಾಡ್ಕೊಂಡ್ಲಂತೆ ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಅಷ್ಟರಲ್ಲೇ ಚೆನ್ನಣ್ಣ ಮಗ ಯಾರನ್ನೋ ಕರ್ಕೊಂಡ್ ಬರ್ತಾ ಇದ್ದಾನಂತೆ. ನೋಡಿದ್ರೆ ದಳ್ಳಾಳಿ ಕಚ್ಚೆನಿಂಗನ್ ಕರ್ಕೊಂಡು ಅವನ್ ಜೊತೆಲಿ ಯಾರೋ ಹೊಸಬ್ರಿಬ್ರು ಬರ್ತಾ ಇದ್ದಾರೆ. ನೋಡ್ತಾರೆ ಹಸು ಕರುಗಳು ಕೊಟ್ಟಿಗೆಯಲ್ಲಿ ನಿಂತವೆ. ಬಂದ್ರಂತೆ, ನೋಡಿದ್ರಂತೆ, ಇವ್ರನ್ನ ಹೊಸಬರನ್ನ ಕಂಡಂತ ಸಂದರ್ಭದಲ್ಲಿ ಅವ್ ಸ್ವಲ್ಪ ಜಗ್ಗದುವಂತೆ. ಕಚ್ಚೆನಿಂಗಣ್ಣ ಅಂತ ಇದ್ದಾನೆ, ಲೋ ಪುಟ್ರಾಮ ನಿಮ್ ಹಸು ಕರುಗಳ ಮಾರ್ಬೇಕು ಅಂತ ತೀರ್ಮಾನ ಮಾಡ್ದೋಕಲ್ಲ ಅನ್ನಂತೆ. ತಕ್ಷಣದಲ್ಲಿ ಪುಟ್ರಾಮ ಹೇಳದ್ನಂತೆ, ಕೊಟ್ಬಿಡ್ತಾರೆ ಬಾ ಎಂಬುದಾಗಿ ಹೇಳದ್ನಂತೆ. ಯಾವಾಗ ಈ ಮಾತುಕತೆ ನಡೀತಾ ಇತ್ತೋ ಕೆಂಪಕ್ಕ ಅನ್ಕೊಂಡ್ಲಂತೆ, ನಾನ್ ಅನ್ಕೊಂಡಂಗೆ ಆಯ್ತು, ಇವನು ಆ ಕಚ್ಚೆ ನಿಂಗಣ್ಣ ದಳ್ಳಾಳಿಯನ್ನು ಕಟ್ಕೊಂಡು ಯಾರ ಜೊತೆಲೂ ಬಂದವನೇ ಅಂದ್ರೆ ಹಸು ಮಾರಕ್ಕೆ ಬಂದಿರ್ತಾನೆ. ನಾನ್ ಅನ್ಕೊಂಡೆ ಇವನ್ ಮಾರ ಆಗ್ತಾನೆ ಅಂತ, ಹಾಗೆ ಬಂದವನಲ್ಲ ಇವನು ಅಂತ ಅನ್ಕೊಂಡು ಇವು ಸೊಸೆ ತನ್ನ ತವನಿಂದ ಬರುವಾಗ ಬಂದಂತವು. ಸೊಸೆ ಕಣ್ಮುಚ್ಚಿ 2.5 ವರ್ಷ ತುಂಬಲಿಲ್ಲ, ಇವನು ಆಲ್ರೆಡಿ ಈ ಒಂದು ಹಸು ಕರುಗಳ ಮಾರೋದಕ್ಕೆ ಯಾರನ್ನೋ ಕರ್ಕೊ ಬಂದವನಲ್ಲ, ಎಂಥವ್ನಿರ್ಬೇಕು ಇವನು, ಎಲ್ಲವನ್ನ ಹೀಗೆ ಮಾರಿ ಕೈ ತೊಳ್ಕೊತಾನಲ್ಲ ಅಂತ ಅನ್ಸಿ, ಲೋ ಆಗ್ಲೇ ಮಾರೋಕೆ ಬಂದ್ಬಿಟ್ಟ, ಮೊದಲೇ ಹುಟ್ಟಿದ ಕರುಗಳೇನಾದ್ರೂ ಈಗ ಸಾಕಿದ್ರೆ ಐನಾತಿ ಕರ ಆಗ್ತಿದ್ದೋ, ಸುತ್ತಮುತ್ತಲು ಒಳ್ಳೆ ಕರುಗಳಾಗ್ತಾ ಇದ್ದೋ, ಅವನು ಮಾರ್ಕೊಂಡೆ, ಈಗ ಇವನು ಮಾರಕ್ ಬಂದಿದೆಯಲ್ಲಪ್ಪ ಎಂಬುದಾಗಿ ಮುಖಕ್ಕೆ ತೀವಿಯುವಂತೆ ಹೋದಳು. ತಕ್ಷಣದಲ್ಲಿ ಈ ಒಂದು ಚೆನ್ನಣ್ಣ, ನೀನು ಬಾಯಿ ಮುಚ್ಕೊಂಡು ಇರು, ಮತ್ತೆ ಮೊದಲೇ ಹಸ ಮುದಿ ಆಗ್ತಾ ಇದೆ, ಇನ್ನು ಇಟ್ಕೊಂಡ್ ಏನ್ ಮಾಡ್ಬೇಕು, ಗಿರಾಕಿಗಳು ಬಂದಾಗ ಮಾರ್ಬಿಡ್ಬೇಕು, ಅಡ್ಲಾಗಿ ಬರ್ಬೇಡ ನೀನು ಅನ್ನಂತೆ. ಹಂಗಂದೆ ತಡ ನಮ್ ಮನೇಲಿ 100 ದನ ಇಲ್ಲ ಕಣ್ಲಾ, ನಿನ್ ಕೈಲಿ ಆಗದೆ ಹೋದ್ರೆ ನಾನು ಸಾಕ್ತೀನಿ, ಬಾಯಿ ಮುಚ್ಕೊಂಡು ಹೋಗು ಅಂದ್ಲಂತೆ. ಕೊನೆಗೆ ಇವನಂತಾನೆ, ಸಾಕ್ತಿಯಾ ಬಿಡು, ಆಗ್ತದೆ ನಿನ್ ಕೈಲಿ ಎಂಬುದಾಗಿ ಹೇಳ್ತಾನೆ. ತಕ್ಷಣದಲ್ಲಿ ಏನು ಈಗ ಮಾತುಕತೆ ನಡೀತಾ ಇದೆ, ಕಚ್ಚೆ ನಿಂಗಣ್ಣ ಬೇರೆ ದಳ್ಳಾಳಿ ಮಾಡಕ್ ಬಂದ್ಬಿಟ್ಟಿದ್ದಾನೆ, ಜೊತೆಲಿ ಯಾರೋ ಇಬ್ಬರನ್ನ ಕರ್ಕೊ ಬಂದ್ಬಿಟ್ಟಿದ್ದಾನೆ. ಇಂತಹ ಸಂದರ್ಭದಲ್ಲಿ ಈ ಅವ್ವ ಮಗನ ಸಂಭಾಷಣೆಯನ್ನು ನೋಡಿದ್ರೆ ಯಾಕೋ ವ್ಯಾಪಾರ ಆಗಲ್ತಲ್ಲ ಅಂತ ಅನ್ನಿಸ್ತಾ ಇತ್ತಂತೆ. ಇಂತಹ ಸಂದರ್ಭದಲ್ಲಿ ಆ ತಾಯಿ ಹೇಳ್ತಾಳೆ, ಅಂದ್ರೆ ಕೆಂಪಕ್ಕ ಹೇಳ್ತಾಳೆ, ಲೋ ಕಚ್ಚೆ, ನಿನಗೆ ದಳ್ಳಾಳಿ ಬೇಕು, ಕರ್ಕೊಂಡ್ ಬಂದ್ಬಿಡ್ತೀಯ, ಯಾರ ಮನೆ ಹಾಳಾದ್ರೆ ಏನಾಗ್ಬೇಕು ನಿನಗೆ, ಮೊದಲು ಮನೆಯಿಂದ ಆಚೆ ನಡಿ ಎಂಬುದಾಗಿ ಆಚೆ ಕಡೆಗೆ ಬೆರಳು ತೋರಿಸಿ ಹೇಳ್ತಾಳೆ. ಎಲ್ಲೋ ಒಂದ್ ಕಡೆ ಜೊತೆಲಿ ಬಂದಿದ್ದವ್ರು, ಏನಪ್ಪಾ ಇದು, ಇವನು ಕರ್ಕೊ ಬಂದ, ಈಗ ನೋಡೋರು ಹಿಂಗ ಆಗ್ತಿದೆ ಅಂತೇಳಿ ಆ ದಳ್ಳಾಳಿ ಮುಖವನ್ನು ನೋಡ್ತಾರೆ. ಕೊನೆಗೆ ತಕ್ಷಣದಲ್ಲಿ ಈ ಒಂದು ಕೆಂಪಕ್ಕ ಆ ಇಬ್ಬರನ್ನ ಕುರಿತು, ಹೊಸ್ತಾಗ್ ಬಂದಿದ್ರಲ್ಲ ಅವ್ರಿಬ್ಬರನ್ನ ಕುರಿತು, ಅಪ್ಪ ನಿಮ್ ಕೈ ಮುಗಿತೀನಿ, ಹೋಗಿ ಹಸು ಕರುಗಳ ನಾವು ಕೊಡೋದಿಲ್ಲ ಎಂಬುದಾಗಿ ಹೇಳ್ತಾಳೆ. ತಕ್ಷಣ ಕಚ್ಚೆ ನಿಂಗಣ್ಣನ ಅವರೆಲ್ಲ ನೋಡ್ತಾರೆ, ಏನಯ್ಯ ಕೊಡ್ತಾರೆ ಅಂತ ಕರ್ಕೊ ಬಂದ್ಬಿಟ್ಟು ಈಗ ನೋಡಿದ್ರೆ ಹಿಂಗ್ ಮಾಡ್ತಾ ಇದ್ಯಾ ನೀನು ಎಂಬುದಾಗಿ ಅವನನ್ನ ನೋಡ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಯಾಕೋ ಇಲ್ಲಿ ಕೆಲಸ ಆಗಲ್ಲ, ಹಸು ಕರು ಮಾರಾಟ ಆಗಲ್ಲ ಅಂತೇಳಿ ಬಂದವರು ಅವ್ರ ದಾರಿಗೆ ಸುಂಕ ಇಲ್ಲ ಅಂತೇಳಿ ಹೊರಟೋಗ್ತಾರೆ. ತಕ್ಷಣದಲ್ಲಿ ಮಗ ಚೆನ್ನಣ್ಣ, ಅವೋ ನಿನ್ ನಾಲ್ಗೆ ಅದೆಷ್ಟು ಜೋರು ರಾಮರಾಮ ಅನ್ನಂತೆ. ತಕ್ಷಣದಲ್ಲಿ ತಾಯಿ ಹೇಳ್ತಾಳೆ, ಇಲ್ಲ ನೀನು ಆಡ್ದಂಗೆ ಬಿಟ್ಬಿಡ್ಬೇಕು, ಭತ್ತ ರಾಗಿ ಮಾರ್ದೆ, ತೋಟದಲ್ಲಿದ್ದ
ತೆಂಗಿನಕಾಯಿ ಬಂದಷ್ಟು ದುಡ್ಡಿಗೆ ಮಾರ್ದೆ, ಇನ್ನು ಏನೇನ್ ಮಾರ್ಬೇಕು ಅಂತ ಮಾಡಿದ್ದಿ. ಇವತ್ತು ಹಸ್ಕರ್ಗಳು, ನಾಳೆ ಭೂಮಿ, ನಾಡಿದ್ದು ಮಕ್ಳನ್ನು ಕೂಡ ಜಿತಕ್ಕಾಗ್ಬಿಡ್ತೀಯ. ಏನ್ ಮಾಡ್ಬೇಕು ಅಂತಿದ್ಯಾ? ನಾಟಕ, ಸಿನಿಮಾ ಅಂತ ನಿಂತಿದ್ದಿ. ಚಿಂದಂತ ಸೊಸೆ ಇಲ್ಲಿ ಇರೋದಕ್ಕೆ ಸಾಧ್ಯ ಆಗ್ಲಿಲ್ಲ. 2 ಮುತ್ತಿನಂತ ಗಂಡ್ ಮಕ್ಳನ್ನ ಕೊಟ್ಬಿಟ್ಟು ಜಾವರಾಯಿನ ಸೇರ್ಕೊಬಿಟ್ಲು. ಇನ್ನು ನೀನು ಆಳ್ ಗಂಡನ್ ಬಿಟ್ಬಿಟ್ಟು ಬಂದಿದ್ದಾಳಲ್ಲ, ಅವಳು ಪುಟ್ನಿಂಗಿ, ಅವಳಿಗೆ ಎಲ್ಲಾನು ಸುರಿಬೇಕು ಅಂತಿದ್ಯೇನೋ. ಹೋಗು, ಹಾಳಾಯ್ತು. ದೇವ್ರು ಮೆಚ್ಚೋ ಕೆಲಸ ಮಾಡು ಅಂತ ಹೇಳಿದ್ರೆ ಏನೇನೋ ಮಾಡ್ತೀಯ ನೀನು ಎಂಬುದಾಗಿ ಈ ಒಂದು ಚೆನ್ನಣ್ಣನಿಗೆ ಚೆನ್ನಾಗಿ ಬೈಯೋದಕ್ಕೆ ಆರಂಭ ಮಾಡಿದ್ಲು. ಯಾಕೋ ವಿಚಾರ ಎತ್ತಗೋ ಹೋಗ್ತಾ ಇದೆ ಅಂತ ಹೇಳಿ ಇಲ್ಲಿರೋದು ಬೇಡ ಅಂತ ಹೇಳಿ ಚೆನ್ನಣ್ಣ ಮೆತ್ತಗೆ ಜಾಗ ಖಾಲಿ ಮಾಡೇ ಬಿಟ್ಟ ಅಂತಕ್ಕಂಥದ್ದು. ಕೊನೆಗೆ ಹೇಳ್ತಾನಂತೆ, ಆಯ್ತಾಯ್ತು, ನೀನ್ ಇಷ್ಟ ಬಂದಂಗೆ ಮಾಡ್ಕೋ ಹೋಗು, ಅದೇನ್ ಮಾಡ್ತೀಯ ಮಾಡ್ಕೋ ಹೋಗು ಎಂಬುದಾಗಿ ಓಟ್ ಬಿಟ್ಟ. ಪಾಪ ಪುಟ್ಟರಾಮ ಕರುಗಳ ಮಧ್ಯ ಇದ್ದವನು ಏನ್ ನಡೀತು, ಎತ್ ನಡೀತು, ನಮ್ಮಜ್ಜಿ ಏನ್ ಹೇಳದ್ಲು, ನಮ್ಮಪ್ಪ ಏನ್ ಹೇಳ್ದ ಅಂತ ಅವ್ರನ್ನೇ ನೋಡ್ತಾ ಸುಮ್ನೆ ಹಾಗೆ ಕುಳ್ತ್ ಬಿಟ್ಟಿದ್ನಂತೆ ಅಂತಕ್ಕಂಥದ್ದು. ಇದಿಷ್ಟಾಯ್ತು. ಆ ನಂತರದಲ್ಲಿ ಈ ಹಿರಿಯ ಮೊಮ್ಮಗ ಇದ್ನಲ್ಲ, ಅಂದ್ರೆ ಚೆನ್ನಣ್ಣನ ಮಗ ಹಿರಿಯವನಿದ್ನಲ್ಲ ದೇವರಾಜ, ಇವನು ಈ ದನಗಳು ಓಡ್ಕೊಂಡು ಒಳಗೆರೆಗೆ ಹೋಗಿದ್ನಂತೆ. ಊರುಗಳಲ್ಲಿ ಒಳಗೆರೆ ಅಂತ ಅಂದ್ರೆ ದನಗಳು ಹಸುಗಳು ಮೇಯ್ಲಿಕ್ಕೆ ಇರ್ತಕ್ಕಂತ ಒಂದು ವಿಶಾಲವಾದ ಭೂಮಿಯನ್ನ ಒಳಗೆರೆ ಅಂತ ಕರ್ಕೊಳ್ತಾ ಇದ್ರು. ಅಂತ ಒಂದು ಜಾಗ ಇತ್ತಂತೆ, ಅಲ್ಲಿಗೆ ಓಡ್ಕೊಂಡು ಹೋಗಿದ್ನಂತೆ. ಊರಲ್ಲೂ ಕೂಡ ಹಲವಾರು ಜನ ಹೋಗ್ತಾ ಇದ್ರು, ಇವನ್ ತರನೇ ಹಸುಗಳನ್ನ ಮೇಯಿಸೋಕೆ ಅಂತೇಳಿ ಹೋಗ್ತಾ ಇದ್ರು. ದೇವರಾಜನು ಅವತ್ತು ಓರಗೆಯವರೊಡನೆ ಅಂದ್ರೆ ಆ ಜೊತೆಗಾರರೊಡನೆ ಹಸುವನ್ನ ಓಡ್ಕೊಂಡು ಹೋಗಿದ್ದಾನೆ. ಹೊಡ್ಕೊಂಡು ಹೋಗವನೆ ಎಲ್ಲೋ ಒಂದ್ ಕಡೆ ಆಟ ಆಡ್ಕೊಂಡು, ಮಣ್ಣಲ್ಲಿ ಕಪ್ಪೆಗೂಡುಗಳನ್ನ ಕಟ್ಕೊಂಡು ಆಟ ಆಡ್ಕೊಂಡು ಕಾಲವನ್ನು ಕಳೀತಾ ಇದ್ದಾನೆ. ಇಷ್ಟರಲ್ಲೇ ಮಳೆ ಆರಂಭ ಆಗ್ಬಿಡುತ್ತೆ, ಧಾರಾಕಾರದ ಮಳೆ ಬಂದ್ಬಿಡುತ್ತೆ. ಎಲ್ರು ಅಲ್ಲೊಂದು ಟೆಂಪಲ್ ಇತ್ತಂತೆ, ಬಸವಣ್ಣನ ಗುಡಿ ಅಂತ. ಆ ಬಸವಣ್ಣನ ಗುಡಿಗೆ ಬಂದು ಸೇರ್ಕೊಬಿಡ್ತಾರೆ. ಹಸುಗಳು ಅವ್ರ ಪಾಡ್ಗವು ಮೇಯ್ತಾ ಇದ್ದಾವೆ. ಹಸುಗಳು ಹೆಚ್ಚು ನೆನೆಯೋಕ್ ಆಗೋದಿಲ್ಲ. ಪಾಪ ಒಂದೊಂದು ಹಸುಗಳು ಹಾಗಾಗಿ ಜಾಗ ಖಾಲಿ ಮಾಡ್ತಾ ಇದ್ದಾವೆ, ಊರ್ ಕಡೆಗೆ ಹೋಗ್ತಾ ಇದ್ದಾವೆ. ಇದ್ ಕಡೆ ದೇವರಾಜನು ಕೂಡ ಅನ್ಕೋತಾನೆ, ನನ್ನ ಹಸುನು ಕೂಡ ಮನೆ ಕಡೆ ಹೊರಟಿರ್ಬೇಕು ಅಂತ ಅನ್ಕೋತಾನೆ. ಹೆಚ್ಚು ಮಳೆ ಆಗ್ತಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಯಾವ ಹಸು ಎಲ್ಲಿ ಹೋಗ್ತಾವೆ ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಆಲಿಕಲ್ ಬೇರೆ ಬೀಳ್ತಾ ಇದೆ, ಅದನ್ನ ಹಿಡಿದು ಅಯ್ಯಯ್ಯೋ ಅಮ್ಮಮ್ಮೋ ಅಂತ ಅನ್ಕೊಂಡು ತಿಂತಿದ್ದಾರೆ. ಚಳಿ ಆಗುತ್ತೆ, ಹಾಗೆ ಅವುಗಳನ್ನ ತಿಂತಾ ಇದ್ದಾನೆ ಆ ಒಂದು ಓರಗಿಯವರ ಜೊತೆನಲ್ಲಿ. ಸರಿ, ಹೀಗೆ ಕಾಲವನ್ನ ಕಳೀತಾ ಇರ್ಬೇಕಾದ್ರೆ ಕತ್ತಲೆ ಆರಂಭ ಆಗುತ್ತೆ. ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ. ಓ, ಹಸುಗಳೆಲ್ಲ ಮನೆ ಕಡೆಗೆ ಹೊರಟ್ಬಿಟ್ಟೋ ಎಂಬುದಾಗಿ ಅವನು ಕೂಡ ಮನೆ ಕಡೆಗೆ ಹೊರಟ್ಬಿಡ್ತಾನೆ. ಮನೆ ಕಡೆಗೆ ಹೋಗಿ ನೋಡ್ತಾನೆ, ಕರುಗಳೆಲ್ಲ ಅಂಬಾ ಅಂಬಾ ಅಂತ ಇದಾವೆ, ಹಸು ಬಂದೇ ಇಲ್ಲ. ಬಹಳ ಬೆಚ್ಚದ, ಅಯ್ಯೋ ಹಸು ಬರ್ಲೇ ಇಲ್ವಲ್ಲ ಅಂತ ಅನ್ಕೊಂಡ ಅಜ್ಜಿಯ ಮುಂದೆ ಹೋಗಿ ಅಳ್ತಾ ಇದ್ದಾನೆ. ಸರಿ, ಅಜ್ಜಿ ಏನ್ ಮಾಡೋದು? ಓ, ಎತ್ತಾಗ ಹೋಗಿರ್ಬೇಕು ಅಂತ ತಲೆ ಕೆಡಿಸ್ಕೋ ಅಷ್ಟ್ರಲ್ಲಿ ಅಜ್ಜಿಗಂತ ಅನ್ಸುತ್ತೆ, ನನ್ ಮಗನಿಗೆ ಇವತ್ತೇ ಬೈತ್ ಕಳ್ಸಿದೀನಿ, ಮೋಕ್ಷ ಮಾಡಿ ಕಳ್ಸಿದೀನಿ, ಇವತ್ತೇ ಈ ತರ ಆಗ್ಬೇಕಾ, ಅಯ್ಯೋ ಅಂತ ಅನ್ಕೋತಾಳೆ. ಕೊನೆಗೆ ಅನ್ಸುತ್ತೆ, ಓ, ಹಸುಗೆ ಈ ಮಳೆಯಲ್ಲಿ ಎಲ್ಲೋ ಆ ಕಾಲುವೆನಲ್ಲಿ ಬಿದ್ದು ಆ ಒಂದು ತೊಡೆಯ ಚಪ್ಪೆಗೆ ಹೀಟಾಗ್ಬಿಟ್ಟು ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ಬೇಕು, ನಿಧಾನಕ್ಕೆ ಎದ್ದು ಬರ್ಬೋದು ಅಂತ ಅನ್ಸುತ್ತೆ. ಜೊತೆಗೆ ನಾನೇ ಹೋಗಿ ನೋಡ್ ಬರೋಣ ಅನ್ನೋ ಮನ್ಸು ಆಗುತ್ತೆ. ಆದ್ರೆ ಮಳೆ ಜಾಸ್ತಿ ಆಗ್ತಾ ಇದೆ, ಹೋಗೋಕ್ಕಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇತ್ ಕಡೆ ದೇವರಾಜನಿಗೆ ಇನ್ನು ಕಜ್ಜಾಯ ಬೀಳ್ತವೆ, ನಮ್ಮಪ್ಪ ಬಂದ್ರೆ ಚೆನ್ನಾಗಿ ಹೊಡಿತಾನೆ ಅಂತ ಅನ್ಸಿ ಅವನ್ ಬೇರೆ ಭಯದಲ್ಲೇ ನಿಂತಿದ್ದಾನೆ. ಈ ಕರುಗಳು ಬೇರೆ ಅಂಬಾ ಅಂಬಾ ಅಂತಿದಾವೆ. ಸರಿ, ಏನ್ ಮಾಡೋದು? ತಕ್ಷಣದಲ್ಲಿ ಕೆಂಪಕ್ಕ ದೇವ್ರು ನೆನ್ಸ್ಕೊಂಡ್ಲಂತೆ, ವಿಶೇಷವಾಗಿ ನಂದಿ ಬಸಪ್ಪನ ನೆನ್ಸ್ಕೊಂಡ್ಲಂತೆ. ಅವಳು ಹರಕೆ ಹೊತ್ಲಂತೆ, ಹಸಿಗೆ ಏನು ನೋವಾಗದೆ ಓತಾರೆ ಹೊತ್ತಿಗೆ ಬಂದ್ರೆ ನಿಮ್ಗೆ ಮುಂದಿನ ಸಂಕ್ರಾಂತಿಗೆ ಒಳ್ಳೆ ಅಣಸ ಮಾಡಿಸ್ತೀನಿ ಎಂಬುದಾಗಿ ಹರಕೆಯನ್ನ ಕಟ್ಕೊಂಡ್ಲಂತೆ. ಮಳೆ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಚೆನ್ನಣ್ಣ ಬಂದ, ಕರುಗಳೆಲ್ಲ ಅಂಬಾ ಅಂಬಾ ಅಂತಾವೆ, ಗೊತ್ತಾಗ್ಲಿಲ್ಲ. ಕೊಟ್ಟಿಗೆ ನೋಡ್ತಾನೆ, ಹಸು ಇಲ್ಲ. ಅಪ್ಪ ಬಂದ ತಕ್ಷಣ ದೇವರಾಜ ಅಜ್ಜಿಯ ಹಿಂದೆ ಸೇರ್ಕೋತಾನೆ, ಏಟ್ ಬಿದ್ದಾವು ಅಂತೇಳಿ ಬರ್ತಾನೆ. ಚೆನ್ನಣ್ಣ ಕೇಳ್ತಾ ಇದ್ದಾನೆ, ಲೋ ದೇವರಾಜ, ಹೊಸ ಎಲ್ಲಲ್ಲ, ಎಲ್ಗೋದುಲ್ಲ ಎಂಬುದಾಗಿ ಕೇಳ್ತಾ ಇದ್ದಾನೆ. ಎಲ್ಲೋ ಒಂದ್ ಕಡೆ ಬೈತಾ ಇದ್ದಾನೆ, ಏನ್ ಮಾಡ್ದೆ? ಹುಟ್ಟಿದ ದಿನ ಕಾಣಿಸ್ತೀನಿ ನೋಡಿ ಇವತ್ತು, ಯಾರ ಭತ್ತಕ್ಕೆ ಕಬ್ಬಿಗೆ ಹೋಗಿ ಅವು ಮೆಂದಿದಾವೋ, ಜೊತೆಗೆ ಆ ಯಜಮಾನ್ರು ಹಿಡಿದು ಕಟ್ಟಾಕಿದಾರೋ, ಕತೆ ಏನು, ಏನಾಯ್ತು ಎಂಬುದಾಗಿ ರೇಗ್ತಾ ಇದ್ದಾನೆ. ಕೊನೆಗೆ ಹೊಡಿಯೋಡಿಕೆ ಹೋಗ್ತಾನೆ. ತಕ್ಷಣದಲ್ಲಿ ಅಜ್ಜಿ ಹೇಳ್ತಾಳೆ, ದೇವರಾಜನ್ ಬೆನ್ ಮೇಲೆ ಕೈ ಮಡಗಿದ್ರೆ ನನ್ನ ಆಣೆ, ಹೊಡಿಬೇಡ ಮಕ್ಕಳಿಗೆ ಅಂತಾಳೆ. ತಕ್ಷಣದಲ್ಲಿ ಚೆನ್ನಣ್ಣ ಎದ್ರೆ ಬಿದ್ರೆ ಆಣೆ ಪಾಣೆ ಅಂತ ಹೇಳಿ ಕಟ್ಟಾಕ್ತೀಯಾ? ಹೋ, ಒಳ್ಳೆ ಅನಿಷ್ಟದ ಕೆಲ್ಸವಾಯ್ತು,
ಎಂಬುದಾಗಿ ಲಾಟಿನ್ ತಕೊಂಡು ಲಾಟಿನ ಸರಿ ಮಾಡ್ತಾ ಇದ್ದಾನೆ. ಬತ್ತಿಯ ಸ್ವಲ್ಪ ಜೋರ್ ಮಾಡ್ತಿದ್ದಾನೆ. ಕೊನೆಗೆ ಆ ಬೆಳಕಲ್ಲೇ ಕೊಡೆ ಹಿಡ್ಕೊಂಡು ಈ ಒಂದು ಹಸುವನ್ನ ನೋಡ್ಲಿಕ್ಕೆ ಹೊರಟಿದ್ದಾನೆ. ಅಷ್ಟರಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇತ್ತು, ತುಂಬಾ ಏನು ಕಡಿಮೆ ಆಗಿರ್ಲಿಲ್ಲ, ಮಳೆ ಇನ್ನು ಬರ್ತಾ ಇತ್ತು. ಅದಕ್ಕೆ ಚೌಕಾಕಾರದ ಗುಬ್ಬರವನ್ನ ತಲೆ ಮೇಲೆ ಹಾಕೊಂಡು ಮುಂದುವರ್ದ. ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಶಿವಲಿಂಗೇಗೌಡರ ಮನೆಯ ಆಳು ನಿಂಗಣ್ಣ, ಅವನೇ ಕಚ್ಚೆ ನಿಂಗಣ್ಣ, ಅವನ್ ಈ ಕಡೆ ಬರ್ತಾ ಇದ್ದು ಕೇಳ್ತಾನೆ, ಲಾಟಿನೋ ಹಿಡ್ಕೊಂಡು ಹೋಗೋರು ಯಾರು? ಚೆನ್ನಣ್ಣನೇ ಅಂತಾನೆ. ಹ್ಞೂ ಕಣಣ್ಣ, ನಾನೇ, ಹಸ ತಪ್ಪಿಸ್ಕೊಬಿಟ್ಟದೆ, ಅದಕ್ಕೆ ನೋಡುವ ಅಂತ ಹೊರಟೆ ಅಂತಾನೆ. ಅಷ್ಟರಲ್ಲಿ ನಿಂಗಣ್ಣ ಹೇಳ್ತಾನೆ, ಹಸು ತಪ್ಪಿಸ್ಕೊಂಡಿದ್ಯಾ? ನಮ್ ಗೌಡ್ರವ್ವೇ 2 ಹಸುಗಳು ತಪ್ಪಿಸ್ಕೊಬಿಟ್ಟಿದಾವಂತೆ, ಅದರಲ್ಲಿ ನಿಂದು ಒಂದಿರ್ಬೇಕು. ಆ ಕೆರೆ ಮೇಗಳ ದೊಡ್ಡಿಯವರು ಕಬ್ಬಿನ ಗದ್ದೆಯಲ್ಲಿ ಈ ಹಸುಗಳು ಮೇಯ್ತಾವೆ ಅಂತ ಹೇಳಿ ಹಿಡಿದು ಕಟ್ಟಾಕೊಂಡಿದಾರಂತೆ. ನಾಳೆ ಹೋಗಿ ಬಿಡಿಸ್ಕೊ ಬಂದ್ರಾಯ್ತು ಬಿಡು, ಈಗ ಯಾಕೆ ಹೋಗ್ತೀಯಾ ಎಂಬುದಾಗಿ ನಮ್ಮ ನಿಂಗಣ್ಣ ಹೇಳ್ತಾನೆ. ಎಲ್ಲೋ ಒಂದು ಕಡೆ ಇದು ಸರಿ ಅಲ್ವಾ ಅಂತ ಹೇಳಿ ಚೆನ್ನಣ್ಣ ಮತ್ತೆ ಮನೆಗೆ ವಾಪಸ್ ಆಗ್ತಾನೆ ಅಂತಕ್ಕಂಥದ್ದು. ಬಂದು ದೇವರಾಜನ್ಗೆ ಹೇಳ್ತಾನೆ, ಲೇ, ನಿನ್ ಚರ್ಮ ಸುಲ್ದು ಸಾಯಿಸ್ಬೇಕು, ಹೋಗು, ಕೆರೆ ಮೇಗಳ ದೊಡ್ಡಿಯವರು ಹಿಡ್ಕೊಂಡು ಹೋಗಿದ್ದಾರಂತೆ, ಬುಡ್ಸ್ಕೊಂಡ್ ಬಾ ಎಂಬುದಾಗಿ ಆ ಹುಡುಗನ ಮೇಲೆ ಜೋರ್ ಮಾಡ್ತಾನೆ ಅಂತಕ್ಕಂಥದ್ದು. ಸರಿ, ಕರುಗಳು ಅಂಬಾ ಅಂಬಾ ಅಂತ ಬೇರೆ ಬಡ್ಕೊಳ್ತಾ ಇದಾವೆ. ಚೆನ್ನಣ್ಣಿಗೆ ತಲೆ ಕೆಡ್ತಾ ಇದೆ, ಎಷ್ಟೊಂದ್ ಬಡ್ಕೋತಾವಿವು ಅಂತ ಅನ್ಸುತ್ತೆ. ಚಿಟ್ಟಿಡಿತಾ ಇದೆ, ಹಾಳಾದವು, ಇಷ್ಟೊಂದ್ ಬೇರೆ ಬಡ್ಕೋತಾವೆ ಅಂತ ಅವಕ್ಕೊಂದಷ್ಟು ಗದರಿಸ್ತಾನೆ. ಇದನ್ನ ನೋಡೋದು ಕೆಂಪಕ್ಕನಿಗೆ ಬೇಸರ ಆಗ್ತದೆ. ಅವಕ್ಕೆ ಅವ್ವ ಅಂದ್ರೆ ಏನು ಅಂತ ಗೊತ್ತು, ಅರಿಸ್ತಾವೆ, ನೀನು ಸುಮ್ನಿರು, ನಿನಗೆ ಏನ್ ಅರ್ಥವಾದೀತು ಎಂಬುದಾಗಿ ಮಗನಿಗೆ ತಾಯಿ ಅಂದ್ರೇನು ಅಂತಕ್ಕಂಥದ್ದನ್ನ ತಿಳಿಸ್ಕೊಡುವಲ್ಲಿ ಈ ಒಂದು ಸಮಯವನ್ನ ಬಳಸ್ಕೊತಾಳೆ ಅಂತಕ್ಕಂಥದ್ದು. ಕೊನೆಗೆ ತಮ್ಮ ಮೊಮ್ಮಕ್ಕಳುಗಳು ಅಲ್ಲೇ ಇರ್ತವೆ. ಪಾಪ ದೇವರಾಜ ಅಂತೂ ಬಹಳ ಭಯ ಪಟ್ಬಿಟ್ಟವನೆ. ಅವು ಕರುಗಳು ಹರ್ಚತಕ್ಕಂಥದ್ದನ್ನ ನೋಡಿ ಅವನ್ಗೂ ಕೂಡ ಎಲ್ಲೋ ಒಂದ್ ಕಡೆ ಅಯ್ಯೋ ಅಯ್ಯೋ ಅಂತ ಅನಿಸ್ತಾ ಇರುತ್ತೆ. ಆ ಕರು ಹರ್ಚೋದಕ್ಕೂ ಚೆನ್ನಣ್ಣ ಕರುಗಳು ಹರಿಸ್ತಾ ಇರೋದನ್ನ ನೋಡಿ ಚೆನ್ನಣ್ಣ ಅವುಗಳ ಮುಂದೆ ಹೋಗ್ತಾನೆ. ಪಾಪ ಅವು ಪ್ರೀತಿಯಿಂದ ಕೈ ಮೂಸ್ತವೆ, ನೆಕ್ಕಲಾರಂಭಿಸ್ತವೆ. ಇದನ್ನೆಲ್ಲವನ್ನು ಕೂಡ ಅವನು ಅನುಭವಿಸ್ತಾ ಹೋಗ್ತಾನೆ. ಸರಿ, ಈ ಒಂದು ಹಸುವಿನ ಬಳಿ ಹಾಲು ಕುಡಿಯೋದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪಾಪ ಕರುಗಳು ಹೇಗ್ ನಡ್ಕೊಳ್ತಾವೋ ಅದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾವೆ. ಅಲ್ಲಿ ಅವುಗಳಿಗೆ ಹಾಲು ಬೇಕಾಗಿರುತ್ತೆ, ತಾಯಿ ಇಲ್ಲ ಅಂತಕ್ಕಂಥದ್ದು. ಮಳೆ ಉಯ್ತಾನೆ ಇದೆ, ಏನ್ ಮಾಡೋದು, ಏನು ಮಾಡೋಕ್ ಆಗೋದಿಲ್ಲ ಅಂತೇಳಿ ಮಳೆ ಉಯ್ಯುವಾಗ್ಲೇ ಚೆನ್ನಣ್ಣನಿಗೆ ಒಂದ್ ಯೋಚನೆ ಬಂತಂತೆ. ಈ ಹಸು ಒಮ್ಮೆ ಕರು ಹಾಕದ ಒಂದ್ ಸಂದರ್ಭ ನೆನಪಿಗೆ ಬರುತ್ತೆ. ಅದೇ ಒಳಗರೆಯಲ್ಲಿ ಒಡಕೆಯ ಮಧ್ಯೆ ಒಂದು ಹುಲ್ಲದು, ಒಡಕೆಯ ಮಧ್ಯೆ ಇದು ಕರು ಹಾಕ್ಬಿಟ್ಟಿತ್ತಂತೆ. ಆ ಕರು ಹಾಕ್ತಂತ ಸಂದರ್ಭದಲ್ಲಿ ಇದು ಎಲ್ಲೋಯ್ತು, ಇನ್ನು ಬರ್ಲೇ ಇಲ್ವಲ್ಲ ಅಂತ ಹೇಳಿ ಹುಡ್ಕೊಂಡು ಹೋದ್ರೆ ಆ ಒಡಕೆಯ ಮಧ್ಯೆ ಹಸು ಕರು ಹಾಕಿ ಅವು ಅಂಬಾ ಅಂಬಾ ಅಂತಿದ್ವಂತೆ. ಅಂಬಾ ಅನ್ನುವಂತ ಸಂದರ್ಭ ಕೇಳಿಸ್ಕೊಂಡು ಇಲ್ಲೇ ಇರ್ಬೇಕು ಅಂತ ಹೋದ್ರೆ ಹಸು ಎಲ್ಲೋ ಒಂದ್ ಕಡೆ ಕುದ್ದೋಕೆ ಬಂದ್ಬಿಟ್ಟಿತ್ತಂತೆ, ಯಾರೋ ಬಂದವ್ರೆ ಅಂತೇಳಿ. ತಾನು ಶಬ್ದ ಮಾಡಿ ನಾನು ಚೆನ್ನಣ್ಣ ಎಂಬುದಾಗಿ ಗೊತ್ತಾದಾಗ ಅದು ಸುಮ್ಮನಾಯ್ತಂತೆ. ಜೊತೆಗೆ ಆ ಕರುಗಳ ಮೈಯನ್ನ ನೆಕ್ತಾ ಇತ್ತಂತೆ. ಸರಿ, ಇದನ್ನ ಗಮನಿಸಿದಂತ ನಮ್ಮ ಚೆನ್ನಣ್ಣ ಇವತ್ತು ನೆನ್ಸ್ಕೊತಾ ಇದ್ದಾನೆ, ಈ ತಾಯಿ ಯಾವ ರೀತಿಯಾಗಿ ಕರುಗಳನ್ನ ನೋಡ್ಕೊಳ್ತಾಳೆ, ಈ ತಾಯಿಯ ಒಂದು ಸ್ಥಾನ ಎಂಥದ್ದು ಅಂತಕ್ಕಂಥದ್ದನ್ನೆಲ್ಲವನ್ನ ಇಲ್ಲಿ ನೆನ್ಸ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಜೊತೆಗೆ ಇವನು ಚಿಕ್ಕವನಾಗಿದ್ದಂತೆ, 12 ವರ್ಷ ವಯಸ್ಸಂತೆ ಚೆನ್ನಣ್ಣನ್ಗೆ. ಆ ಸಂದರ್ಭದಲ್ಲಾದ ಒಂದು ಘಟನೆಯನ್ನ ಈಗ ನೆನ್ಸ್ಕೊಳ್ತಾ ಇದ್ದಾನೆ. ಅದೇನಪ್ಪಾ ಅಂತ ಹೇಳಿದ್ರೆ, ಸಾಹುಕಾರ ವೀರಭದ್ರಯ್ಯ ಒಮ್ಮೆ ಅವ್ರ ಮನೆ ಹತ್ರ ಬಂದ್ಬಿಟ್ಟು ಕೆಂಪಿ ಕೆಂಪಿ ಎಂಬುದಾಗಿ ಕೂಗುದ್ನಂತೆ. ಕೆಂಪಕ್ಕ ಮನೆಯಿಂದ ಬಂದು, ಸ್ವಾಮಿ ಬಂದೆ ಬಂದೆ ಸ್ವಾಮಿ, ಬಡವಿ ಸ್ವಾಮಿ, ಜೊತೆಗೆ ಮುಂಡೆ ಬಡ್ಡಿ ಕೊಡಲಾರೆ, ಅಸಲು ಕೊಟ್ಬಿಡ್ತೀನಿ ಎಂಬುದಾಗಿ ಮಜ್ಜಿಗೆ ಸಿಲುವುದನ್ನ ಅಷ್ಟಕ್ಕೆ ಬಿಟ್ಟು ಗುಡಾಣದಲ್ಲಿ ಇಟ್ಟಿದ್ದ ಒಂದು 200 ರೂಪಾಯಿಗಳನ್ನ ತಂದು ಈ ಒಂದು ವೀರಭದ್ರನ ಕೈಗೆ ಕೊಡ್ತಾಳಂತೆ. ವೀರಭದ್ರಯ್ಯ ಹೇಳ್ತಾನಂತೆ, ಇದೆಲ್ಲ ಆಗೋದಿಲ್ಲ, ಬಡ್ಡಿ ಕೊಡ್ಲೇಬೇಕು, ಇಲ್ಲ ಅವ್ರನ್ನ ತಗೊಳ್ಳೋದಿಲ್ಲ ಎಂಬುದಾಗಿ ಮುಖ ಸಿಂಡರಿಸ್ಕೊಂಡಂತೆ. ಅಂತ ಸಂದರ್ಭದಲ್ಲಿ ಪಾಪ ಕೆಂಪಕ್ಕ, ಕೊಡ್ಲಾರೆ ಸ್ವಾಮಿ, ನನ್ ಕೈಲಿ ಆಗಲ್ಲ ಎಂಬುದಾಗಿ ಗೋಗರ್ದು ಅಷ್ಟನ್ನ ಕೊಡ್ತಾಳಂತೆ. ಕೊನೆಗೆ ಆ ವೀರಭದ್ರ ಹೇಳದಂತೆ, ಒಂದ್ ಕೆಲ್ಸ ಮಾಡು, ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ನಿನ್ ಮಗನ್ನ 2 ವರ್ಷ ನಮ್ಮ ಮನೇಲಿ ಜೀತಕ್ಕಿಕ್ಬಿಡು ಅನ್ನಂತೆ. ಈ ಜೀತ ಅಂದ ತಕ್ಷಣ ತಾಯಿಗೆ ಕೋಪ ಬಂತು. ಹೇಳಿದ್ಲಂತೆ, ನಾಳೆ ಬನ್ನೋಗಿ ನಿಮ್ ಬಡ್ಡಿ ಅದೇನು ಬಿಸಾಕ್ತೀನಿ, ದೂಸರ ಮಾತಾಡ್ಬೇಡಿ ಎಂಬುದಾಗಿ ಕೋಪ ಮಾಡ್ಕೊಂಡು ಕಳಿಸ್ಬಿಟ್ಲಂತೆ. ಕೊನೆಗೆ ಓಲೆ, ಕಡಗ, ಅಡಾಮಡಗಿ ಸಾಹುಕಾರನ ಮುಖಕ್ಕೆ ದುಡ್ಡು ತಂದು ಬಿಸಾಕದ್ಲಂತೆ. ಮುಂದೆ
ಛಲದಿಂದ ಬದುಕಿ ಮಕ್ಕಳನ್ನ ಸಾಕಿ ಬೆಳೆಸಿ ಎಲ್ಲೋ ಒಂದ್ ಕಡೆ ದೊಡ್ಡವರನ್ನಾಗಿ ಮಾಡಿದ್ಲು, ಯಾವುದೇ ಜೀತಕ್ಕೆ ಕಳಿಸದೆ. ತಾಯಿಯಾದವಳು ಎಷ್ಟು ಹಠ ತೊಟ್ಟು ತನ್ನ ಮಕ್ಕಳನ್ನ ಬೆಳೆಸಿದ್ಲು. ಇದೆಲ್ಲವೂ ಕೂಡ ಈ ಹೊತ್ತಲ್ಲಿ ಚೆನ್ನಣ್ಣನಿಗೆ ಎಲ್ಲೋ ಒಂದ್ ಕಡೆ ನೆನಪು ಬರ್ತಾ ಇದೆ ಅಂತಕ್ಕಂಥದ್ದು. ಸರಿ, ಇಷ್ಟ ಆಯ್ತಾ ಇದೆ. ಅದ್ ಕಡೆ ಗುಡುಗುಗಳು ಬೇರೆ ಬರ್ತಾ ಇದಾವೆ, ದಡಾರ್ ದಡೀರ್ ಅಂತವೆ. ಆ ಒಂದು ಕರುಗಳು ಬೇರೆ ಬೆಚ್ಚುತ್ತವೆ, ಅಂಬಾ ಅಂಬಾ ಅಂತವೆ. ಗುಡುಗನ ಸದ್ದಿಗೆ ಪುಟ್ರಾಮ ದೇವರಾಜ ಬೇರೆ ಅಜ್ಜಿಯನ್ನ ಅಮ್ಮೋ ಅಮ್ಮೋ ಅಂತ ತಪ್ಕೋತಾರೆ. ಈ ವಾತಾವರಣದಲ್ಲಿ ಆ ರಾತ್ರಿಯನ್ನ ಅವರು ಕಳೆದಿದ್ದಾರೆ. ಎರಡನೆಯ ಕೋಳಿ ಕೂಗ್ತಂತೆ, ಕಣ್ಣು ಬಿಡ್ತಾರೆ. ಕಣ್ಣು ಬಿಟ್ಟಾಗ ಯಾವುದೋ ಒಂದು ಶಬ್ದ ಬರ್ತಾ ಐತೆ. ಬೀದಿಯಲ್ಲಿ ದಡ್ ದಡ್ ಅಂತ ಶಬ್ದ ಅಂತೆ. ಚೆನ್ನಣ್ಣ ಎದ್ದು ಬರ್ತಾನೆ, ಓಡ್ ಬರ್ತಾನೆ, ದೀಪ ಹಚ್ತಾನೆ, ನೋಡ್ತಾನೆ, ಅಂಬಾ ಅನ್ನೋ ಶಬ್ದ. ಅತ್ ಕಡೆ ಹಸು ಓಡ್ ಬರ್ತಾ ಇದೆ. ಅವೆರಡು ಕೂಡ ಬಂದಿದಾವೆ. ಕಾತರದಿಂದ ಎಲ್ಲೋ ಒಂದ್ ಕಡೆ ಆ ಅಂಬಾ ಅನ್ನೋ ದನಿ ಕೂಡಿದೆಯಂತೆ. ಚೆನ್ನಣ್ಣ ಗಮನಿಸ್ತಾನೆ, ಆ ಒಂದು ಹಸು ಗೂಟವನ್ನೇ, ಅಂದ್ರೆ ಕಟ್ಟಿದಂತ ಒಂದು ಗೂಟ ಇರುತ್ತಲ್ಲ, ಆ ಗೂಟವನ್ನೇ ಮುರಿದುಕೊಂಡು ಓಡ್ ಬಂದ್ಬಿಟ್ಟಿದೆಯಂತೆ. ತನ್ನ ಕರುಗಳನ್ನ ನೋಡಲು, ಹಾಲುಣಿಸಲು ಹಸು ಅಂತಕ್ಕಂಥದ್ದು ಆ ಕಟ್ಟಿದ ಗೂಟವನ್ನು ಕೂಡ ಮುರ್ಕೊಂಡು ಬಂದಿದೆ. ಇದನ್ನ ಗಮನಿಸ್ತಾನೆ. ಆ ಗೂಟ ಬರ್ತಾ ಇರ್ಬೇಕಾದ್ರೆ ಕಾಲಿಗೆ ಬಡ್ದು 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 ಕಾಲಲ್ಲಿ ಒಂದಷ್ಟು ರಕ್ತವು ಬಂದಿದೆಯಂತೆ. ಲೆಕ್ಕಿಸದೆ ಈ ಕರು ಇದ್ದ ಸ್ಥಳಕ್ಕೆ ಬಂದು ಹಾಲನ್ನು ಉಣಿಸೋದಕ್ಕೆ ಏರ್ಪಾಟ್ ಮಾಡ್ಕೊಂಡಿದೆ. ನೋಡಿದಂತ ಕರುಗಳು ಜಗ್ತಾ ಇದಾವೆ. ತಕ್ಷಣದಲ್ಲಿ ಚೆನ್ನಣ್ಣ ಆ ಕರುಗಳನ್ನ ಬಿಡ್ತಾನಂತೆ. ಕರುಗಳು ಓಡೋಡೋಗಿ ಆ ಹಸುವಿನ ಕೆಚ್ಚಲಲ್ಲಿ ಹಾಲನ್ನ ಕುಡಿತಾ ಇದ್ದಾವೆ. ದಣಿವಿನಿಂದ ಓಡಿ ಬಂದಂತ ಈ ಹಸು ದಣಿವನ್ನೂ ಲೆಕ್ಕಿಸದೆ ಆ ಒಂದು ಕರುಗಳ ಮೈಯನ್ನ ಸವರ್ತಾ, ಅಂದ್ರೆ ನೆಕ್ತಾ ನೆಕ್ತಾ ಇದೆ ಅಂತಕ್ಕಂಥದ್ದು. ಇದಿಷ್ಟಕ್ಕೆ ಕಥೆಯನ್ನ ನಿಲ್ಸ್ಬಿಡ್ತಾರೆ. ಇಲ್ಲಿ ನಮ್ಗೆ ತಾಯಿ ಮತ್ತು ಮಕ್ಕಳ ಪ್ರೀತಿ ಅಂತದ್ದು ಅನ್ನೋದನ್ನ ಹಸು ಕರುವನ್ನ ತೆಗೆದುಕೊಂಡು ಗ್ರಾಮೀಣ ಸೊಗಡನ್ನ ಬಹಳ ಅಚ್ಚುಕಟ್ಟಾಗಿ ಹೇಳ್ತಕ್ಕಂತ ಬೆಸಗರಳಿ ರಾಮಣ್ಣ ಅವರು ತಂದೆ ಆದಂತ ರೀತಿಯಲ್ಲಿ ಇದನ್ನ ಕಟ್ಕೊಡ್ತಾರೆ. ಇಲ್ಲಿ ನಮ್ಗೆ ತಾಯಿ ಪ್ರೀತಿ ಎಂತದ್ದು ಅಂತಕ್ಕಂಥದ್ದು ಅವ್ವ ಅನ್ನೋ ಕಥೆಯಿಂದ ಕಂಡು ಬರುತ್ತೆ ಅಂತಕ್ಕಂಥದ್ದು. ಇದಿಷ್ಟು ಇವತ್ತಿನ ಸ್ಟೋರಿ ಆಗಿತ್ತು. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗುತ್ತೆ, ಶೇರ್ ಮಾಡಿ. ಜೊತೆಗೆ ಏನ್ ಅನ್ನಿಸ್ತು ಕಾಮೆಂಟ್ ಮಾಡಿ. ಜೊತೆಗೆ ಇನ್ಯಾವ ವಿಡಿಯೋ ಬೇಕು ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಾ ಇರೋಣ.